Hello everyone, welcome to Sanmargaha classes. Ninth question of LBA, a day in the ashram lesson. Okay, so fill in the blanks with the correct article. Article ಸರಿಯಾದ ಆರ್ಟಿಕಲ್ ನ ಯೂಸ್ ಮಾಡೋದಕ್ಕೆ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಸೆಂಟೆನ್ಸಸ್ ಅನ್ನ ಕೊಡ್ತಾರೆ. ಸೊ ಆಪ್ಷನ್ ಸಿ ನಲ್ಲಿ ಬರುತ್ತೆ ಇದು. ಓಕೆನಾ? ಸೊ ಇಲ್ಲಿ ನೀವು ಈ ಒಂದು ಸೆಂಟೆನ್ಸ್ ಗೆ ಸರಿಯಾದ ಆರ್ಟಿಕಲ್ ನ ಚೂಸ್ ಮಾಡಬೇಕು ಮಕ್ಕಳೇ. ಓಕೆ, ಸೊ ವಾಟ್ ಆರ್ ದ ಆರ್ಟಿಕಲ್ಸ್? ಎ, ಆನ್ ಅಂಡ್ ದ. ದೀಸ್ ಆರ್ 3 articles. Among these 3 you have to choose the correct sentence. Okay, sorry, correct article in the given sentence. The sentence is, yesterday I saw dash accident in dash market. ಸೊ ಇದರಲ್ಲಿ ಎ ಬರ್ಬೇಕಾ, ಆನ್ ಬರ್ಬೇಕಾ, ದ ಬರ್ಬೇಕಾ ಅನ್ನೋದನ್ನ ನೀವು ಸಜೆಸ್ಟ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಇಸ್ ಇಟ್ ಎ, ಇಸ್ ಇಟ್ ಆನ್ ಆರ್ ಇಸ್ ಇಟ್ ದ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕು. ಓಕೆನಾ? ದ ಆನ್ಸರ್ ಈಸ್, options are option A, the and, option B, an and the, option C, A and an, and option D, an and A. Okay. ನೋಡಿ, ಇವಾಗ ಆಪ್ಷನ್ಸ್ ಒಂದೊಂದೇ ನೋಡ್ತಾ ಹೋಗೋಣ. ಆಪ್ಷನ್ ಎ, ಎಸ್ಟರ್ಡೇ ಐ ಸಾ ದ ಆಕ್ಸಿಡೆಂಟ್ ಇನ್ ಆನ್ ಮಾರ್ಕೆಟ್. ಸೊ ಇಲ್ಲಿ ಮಾರ್ಕೆಟ್ ಅನ್ನೋದು ಎಂ ಇಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾನ್ಸನೆಂಟ್ ಅಲ್ವಾ? ಸೊ ಕಾನ್ಸನೆಂಟ್ ಹಿಂದ್ಗಡೆ ಹೆಚ್ಚಾಗಿ ನಾವು ದ ಆನ್ ಅನ್ನ ಯೂಸ್ ಮಾಡೋದಿಲ್ಲ. ವೇರ್ ಡೂ ವಿ ಯೂಸ್ ಆನ್? An is used behind the word which starts from vowels, A, E, I, O, U ಅಲ್ವಾ? ಆರ್ ವೋವೆಲ್ ಸೌಂಡ್ಸ್ ಬರಬೇಕು. ಆ ತರದ ವರ್ಡ್ಗೆ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎ ಇಸ್ ರೂಲ್ಡ್ ಔಟ್, ಇಸಂಟ್ ಇಟ್? ಎ ಅಂಡ್ ಆನ್. ಸೊ ಇಲ್ಲಿ ಕೂಡ ಆಪ್ಷನ್ ಸಿ ನಲ್ಲಿ ಆನ್ ಇದೆ. ಆನ್ ಮಾರ್ಕೆಟ್ ಬರೋದಿಲ್ಲ. ಎ ಅನ್ನೋದು ಫಸ್ಟ್ ಡ್ಯಾಶ್ ಗೆ ಬರಬೇಕು, ಆನ್ ಅನ್ನೋದು ಸೆಕೆಂಡ್ ಡ್ಯಾಶ್ ಗೆ ಬರುತ್ತೆ. ಓಕೆ, ಸೊ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್ ಆನ್ಸರ್. ಆಪ್ಷನ್ ಡಿ, ಆನ್ ಅಂಡ್ ಎ. ಐ ಸಾ ಆನ್ ಆಕ್ಸಿಡೆಂಟ್ ಇನ್ ಎ ಮಾರ್ಕೆಟ್. ಇನ್ ಎ ಮಾರ್ಕೆಟ್ ಅಂದ್ರೆ ಒಂದು ಮಾರ್ಕೆಟ್ ಅಂತ ನಾವು ಯೂಸ್ ಮಾಡೋದಿಲ್ಲ ಅಲ್ವಾ ಮಕ್ಕಳೇ? ಎ ಇಸ್ ಸಿಂಗ್ಯುಲರ್. ಓಕೆ, ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರೂಲ್ಡ್ ಔಟ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆನ್ ಅಂಡ್ ದ. ಎಸ್ಟರ್ಡೇ ಐ ಸಾ ಆನ್ ಆಕ್ಸಿಡೆಂಟ್. ಒಂದು ಅಪಘಾತವನ್ನ ನೋಡಿದೆ. ಇನ್ ದ ಮಾರ್ಕೆಟ್. ಓಕೆ, ಸೊ ಮಾರ್ಕೆಟ್ ಅನ್ನೋದು ವರ್ಡ್. ಈ ಮಾರ್ಕೆಟ್ ಅನ್ನೋದಕ್ಕೆ ದ ಅನ್ನುವಂತಹ ಆರ್ಟಿಕಲ್ ನ ಯೂಸ್ ಮಾಡ್ಬೇಕು ಮಕ್ಕಳು. ಇನ್ ದ ಮಾರ್ಕೆಟ್, ಇನ್ ದ ಸ್ಕೂಲ್. ಓಕೆ, ಸೊ ಇನ್ ದ ಆಫೀಸ್, ಈ ತರ. Yesterday I saw an accident in the market is the correct option. So option B is the right answer. Thank you.